ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ಮಾವಿನ ಹಣ್ಣಿಂದು ಮುದ್ದುಳಿ ಮಾಡಬೇಕಂತ ಇದ್ದೀನಿ. ಈ ಚಿಕ್ಕ ಮಾವಿನ ಹಣ್ಣಿಂದು ಮುದ್ದುಳಿ ಮಾಡಬೇಕಂತ ಇದ್ದೀನಿ. ಇದಕ್ಕೆ ಕಾಯಿ ರಸ ಅಂತಲೂ ಕರೀತಾರೆ. ಈ ಮುದ್ದುಳಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ಕೊಬರ್ತೀನಿ, ಬನ್ನಿ. ಕೆಲವೊಂದು ಅಡುಗೆನ ಸೀಸನಲ್ಲೇ ಮಾಡಿ ತಿಂದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಬಾಕಿ ಟೈಮಲ್ಲಿ ತಿನ್ನಬೇಕಂದ್ರೂ ಕೂಡ ಸಿಗೋದಿಲ್ಲ, ಹಾಗೆ ಆ ರುಚಿ ಆಗೋದೂ ಇಲ್ಲ ಅಲ್ವಾ ಫ್ರೆಂಡ್ಸ್. ಹಾಗೆ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಈ ಮಾವಿನ ಹಣ್ಣಿಂದೊಂದು ಮುದ್ದುಳಿಯನ್ನು ಅಥವಾ ಕಾಯಿ ರಸವನ್ನು ಮಾಡಿ ತಿನ್ನಿ, ಸಖತ್ತಾಗಿರುತ್ತೆ. ಹಣ್ಣಿನಿಂದ ಮಾಡಿದ್ದು ಮುದ್ದುಳಿ ಬಿಸಿ ಬಿಸಿ ಅನ್ನಕ್ಕಂತೂ ಸಖತ್ತಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಇಲ್ಲಿ ನಾನು ಇವಾಗ ನಿಮಗೆ ಹೇಳಬೇಕು ಅಂದರೆ, ನಾನಿಲ್ಲಿ ಸಿಪ್ಪೆ ಎಲ್ಲ ಅಂದರೆ ಫಸ್ಟು ಹಣ್ಣು ತೊಳ್ಕೊಳ್ಳಿ ಚೆನ್ನಾಗಿ. ಹಾಗೆ ನಾನಲ್ಲಿ ತೊಳೆದ್ಬಿಟ್ಟು ಅಲ್ಲೇ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಣ್ಣು ಮಾತ್ರ ಬಿಟ್ಟು ಹಾಕ್ತಾಯಿದ್ದೀನಿ ಅಲ್ಲೇ. ಅದು ಈಗ ಮಳೆ ಎಲ್ಲ ಬೀಳ್ತಾ ಇದೆ, ಕರೆಕ್ಟಾಗಿ ನೋಡ್ಬಿಟ್ಟು ಹಾಕಬೇಕು, ಯಾಕಂದರೆ ಹುಳ ಎಲ್ಲ ಇರುತ್ತೆ. ನನ್ನ ಪುಣ್ಯ ಹುಳ ಸಿಕ್ಕಿಲ್ಲ. ಹುಳ ಸಿಕ್ಕಿದ್ರೆ ಹಣ್ಣು ಕೂಡ ಮುಟ್ತಿರ್ಲಿಲ್ಲ. ನನಗೆ ಹೆದರಿಕೆ ಆಗುತ್ತೆ ಹುಳ ಎಲ್ಲ ಮುಟ್ಟೋದಕ್ಕೆ. ಪುಣ್ಯ ನನ್ನ ಲಕ್ ಅದರಲ್ಲಿ ಹುಳ ಇರಲಿಲ್ಲ. ಹಣ್ಣಿಂದು ಸಿಪ್ಪೆ ಎಲ್ಲ ಬಿಚ್ಕೊಂಡು ಅಲ್ಲಿ ಹಣ್ಣು ಇಟ್ಟಿದ್ದೀನಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ. ಆ ಹಣ್ಣು ಇಟ್ಕೊಂಡು ಇವಾಗ ಏನು ಮಾಡಬೇಕು ಅಂದರೆ, ಚೆನ್ನಾಗಿ ಅಂದರೆ ಸ್ವಲ್ಪ ಹಿಸಕ್ಬಿಟ್ಟು ಅದು ರಸ ಬೀಳೋ ತನಕ ಸ್ವಲ್ಪ ಹಿಸಕಬೇಕು ಅಷ್ಟೇನೆ. ಎಲ್ಲ ಅಷ್ಟು ಹಣ್ಣನ್ನು ಸ್ವಲ್ಪ ಹಿಸಕ್ಬಿಟ್ಟು ಆ ರಸ ಬಿಡೋ ರೀತಿ ಮಾಡಬೇಕು. ಆ ಪಲ್ಪ್ ಏನಿದೆ ಅಲ್ಲ, ಅಂಶ ಒಂದು ಸ್ವಲ್ಪ ಬರಬೇಕು, ಆ ರೀತಿಯಲ್ಲಿ ಗೋಲ್ಡಿಂದ ಆಚೆ ಬರಬೇಕು, ಆ ರೀತಿಯಲ್ಲಿ ಸ್ವಲ್ಪ ಹಿಸಕಬೇಕು. ಫುಲ್ ಹಿಸ್ಕಕ್ಕೆ ಹೋಗೋದು ಬೇಡ. ಅದಿಷ್ಟು ಮಾಡಾದಮೇಲೆ ಇವಾಗ ನಾನಂತೂ ಇದಿದೆ ಅಲ್ವಾ, ಸಿಪ್ಪೆ ಬಿಡಿಸಿಟ್ಟಿದ್ದೀನಿ ಅಲ್ಲಿ. ಆ ಸಿಪ್ಪೆ ಕೂಡ ಅಷ್ಟೇ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಸಿಪ್ಪೆ ತೋರಿಸ್ತಾ ಇದ್ದೀನಿ. ಆ ಸಿಪ್ಪೆಗೂ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಕಿವುಚ್ಕೋಬೇಕು. ಅದು ಚೆನ್ನಾಗಿ ಕಿವುಚೋದು ಬೇಡ, ಯಾಕಂದರೆ ಅದರಲ್ಲಿರೋ ಕೈ ಅಂಶ ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಿಸ್ಕೊಂಡ್ಬಿಟ್ರೆ ಸಾಕು. ಸ್ವಲ್ಪ ಕಿವುಚ್ಕೊಂಡ್ಬಿಟ್ಟು ಸಿಪ್ಪೆನ ಸ್ವಲ್ಪ ಹಿಂಡಿಬಿಟ್ಟು ಆ ರಸ ಏನಿದೆ ಆ ಹಣ್ಣಿಗೆ ಆ್ಯಡ್ ಮಾಡಬೇಕು. ಅಲ್ಲಿ ನೋಡಿ, ಇವಾಗ ಸಿಪ್ಪೆ ಹಿಂಡ್ಬಿಟ್ಟು ಅದರಲ್ಲಿ ಏನು ಬಂದಿದೆ ರಸ, ಅದನ್ನು ಆ ಹಣ್ಣಿನ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮಾತ್ರ ನಿಜವಾಗ್ಲೂ ರೈಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಮ್ಮನಿಗಂತೂ ಈ ಥರ ಎಲ್ಲ ಮಾಡ್ಕೊಂಡು ತಿಂದ್ಬಿಟ್ರೆ ಭಾರಿ ಇಷ್ಟ. ಏನು ಬೇಡ ಅವರಿಗೆ, ಈ ಥರದೊಂದು ಇತ್ತು ಅಂದರೆ ಸಾಕು, ಸರಿ ಹೊಡಿತಾರೆ. ಅಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಅದ್ರ ರಸನ, ಹಣ್ಣಿನ ಜೊತೆ ಆ್ಯಡ್ ಮಾಡ್ತಿದ್ದೀನಿ. ಇವಾಗಂತೂ ಗ್ಯಾಸ್ ಹಚ್ಕೊಬಿಟ್ಟು ಒಂದು ಪಾತ್ರೆ ಇಡೋಣ. ಆ ಪಾತ್ರೆಯಲ್ಲೂ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಅದೇನಕ್ಕೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಮತ್ತು ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಡ್ತೀನಿ. ಪಾತ್ರೆ ಇಟ್ಕೊಂಡು ಇವಾಗ ಆ ಹಣ್ಣೇನಿದೆ ಅದಿಷ್ಟು ಆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೇನಂದರೆ, ಈಗ ಹಣ್ಣು ಸಿಹಿ ಇದೆ, ಹುಳಿ ಹಣ್ಣು ಇರಬೇಕು, ಆದರೆ ಇದು ಹಣ್ಣು ಸಿಹಿ ಇದೆ. ಆದರೆ ನನ್ನ ಮಗಳಿಗೆ ತುಂಬ ಸ್ವೀಟ್ ಇಷ್ಟಲ್ಲ ಅಂತೇಳ್ಬಿಟ್ಟು ಅಷ್ಟು ಬೆಲ್ಲ ಹಾಕ್ತಿದ್ದೀನಿ. ನಿಮ್ಮ ಇಷ್ಟ, ನೀವು ಇಷ್ಟರೇ ಬೆಲ್ಲ ಹಾಕ್ಕೊಳ್ಬೋದು, ಪರವಾಗಿಲ್ಲ. ನಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅಲ್ಲಿ ಬೆಲ್ಲ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಹಾಕಿದ್ದೀನಿ, ಆಮೇಲೆ ಮತ್ತೆ ಜಾಸ್ತಿ ಹಾಕ್ತೀನಿ. ಇವಾಗ ಸ್ವಲ್ಪ ಟೇಸ್ಟಿಗೆ ಹಾಕಿದ್ದೀನಿ ಅಷ್ಟೇನೆ. ಇವಾಗ ಏನಂದರೆ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಅಲ್ಲಿ ತೊಗರಿಬೇಳೆ ತೋರಿಸ್ತಿದ್ದೀನಿ. 2 ಸ್ಪೂನ್ ತೊಗರಿಬೇಳೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಎಣ್ಣೆ ಹಾಕ್ಬಿಟ್ಟು 2 ಸ್ಪೂನ್ ತೊಗರಿಬೇಳೆ ಹಾಕಿದ್ದೀನಿ. ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಅದೆಷ್ಟಂದರೆ ಒಂದು 1/4 ಸ್ಪೂನ್ ಹಾಕಿದ್ದೀನಿ ಜೀರಿಗೆ, ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. 1.5 ಸ್ಪೂನ್ ಧನಿಯಾ ಹಾಕಿದೆ. ಇವಾಗ 1/4 ಸ್ಪೂನ್ ಮೆಂತ್ಯ ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟಕ್ಕೆ ಇವಾಗ ಫುಲ್ಲು
ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ನಾನಿಲ್ಲಿ ಒಣಮೆಣಸು ನಮಗೆ ಖಾರ ನನಗೂ ನನ್ನ ಮಕ್ಳಿಗೆ ಇಬ್ಬರಿಗೂ ಇಷ್ಟ ಆಗೋಲ್ಲ, ಅದಕ್ಕೆ ಎರಡೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಾಕಬೇಕಾಗೋದು ಒಂದು 5-6 ಹಾಕಿದ್ರೆ ಸಾಕು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು. ನನಗೆ ಖಾರ ಕಮ್ಮಿ ಬೇಕಲ್ಲ ಅಂತ ಹೇಳ್ಬಿಟ್ಟು ಎರಡು ಒಣಮೆಣ್ಸು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅಲ್ಲಿ ಕಾಯಿ ತುರ್ಕೊಂಡು ಹಾಕಬೇಕು. ನನ್ನ ಹತ್ರ ತುರಿಯೋ ಮಣೆ ಇಲ್ಲ, ಅದಕ್ಕೋಸ್ಕರ ಕಾಯಿನ ನಾನು ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಆ ಎಣ್ಣೆ ಜೊತೆನೇ ಸ್ವಲ್ಪ ಹುರ್ಕೋಬೇಕು ಕಾಯಿ ಕೂಡ. ಸಾಕದು ಕಾಳೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಅದರಲ್ಲಿ ಏನು ಬಿಸಿ ಇದೆಯೋ ಅದರಲ್ಲೇ ಕಾಯಿ ಹುರಿತಾ ಇದ್ದೀನಿ. ಅದು ಇವಾಗ ತಣ್ಣಗಾಗೋಕ್ಕೆ ನೀವು ಬಿಡಬೇಕು, ಬಿಸಿ ಬಿಸಿನೇ ಜಾರಕ್ಕೆ ಹಾಕಿಬಿಡ್ರಿ. ಇವಾಗ ನಾನು ಅದು ತಣ್ಣಗೆ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಜಾರಕ್ಕೆ ಹಾಕ್ತಾಯಿದ್ದೀನಿ. ಈಗ ಜಾರಕ್ಕೆ ಹಾಕುವಾಗ ನೀರು ಮಿಕ್ಸ್ ಮಾಡಬಾರ್ದು, ಬರೀ ಅದನ್ನು ತರಿಯಾಗಿ ಒಂದು ಸತಿ ಒಂದು ರೌಂಡ್ ಹೊಡ್ಸ್ಕೊಳ್ಬೇಕು. ತರಿಯಾಗಿನೇ ಒಂದು ರೌಂಡ್ ಹೊಡ್ಸ್ಕೊತೀನಿ ಕೂಡ. ಇವಾಗ ನೀರು ಹಾಕಬಾರ್ದು, ನೀರಲ್ಲಿ ಹಾಕ್ಬಿಡಿ ಅಂತಿದ್ದೀನಿ. ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನಾನು. ಇವಾಗ ಸ್ವಲ್ಪ ನೀರು ಹಾಕಬೇಕು. ಇವಾಗ ಚೆನ್ನಾಗಿ ನೈಸಾಗೋ ರೀತಿ ಸ್ವಲ್ಪ ರುಬ್ಕೊಳ್ಬೇಕು. ಮತ್ತೆ ರುಬ್ಕೊಂಡು ಬಂದಿದ್ದೀನಿ, ನೈಸಾಗಿ ರುಬ್ಬಿದ್ದೀನಿ. ಅದಕ್ಕಿವಾಗ ಹಾಗೆಯೇ ಅಲ್ಲಿ ನೈಸಾಗಿ ರುಬ್ಕೊಂಡು ಬರೋತ್ತಿಗೆ ಇಲ್ಲಿ ಹಣ್ಣಿಂದು ಸ್ವಲ್ಪ ಕುದಿ ಬರ್ತಾ ಇತ್ತು. ಈಗ ಕುದಿ ಬಂದಿದೆ, ಅದಕ್ಕೋಸ್ಕರ ಇವಾಗ ಮತ್ತೆ ಇದರಲ್ಲಿ ಏನು ಹರ್ಕೊಂಡಿದ್ದೀನೋ ರುಬ್ಕೊಂಡಿರೋದು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಹಣ್ಣಿನ ಜೊತೆ. ಈಗ ಇದು ಕಾಯ್ದೆಲ್ಲ ಇದು ರುಬ್ಕೊಂಡಿರೋದು ಹಾಕಿರೋದು ನೋಡೋದು ಅದು ಸ್ವಲ್ಪ ದಪ್ಪ ಆಗಿರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿಬಿಟ್ಟು, ಆ ಜಾರದಲ್ಲಿರೋದು ವೇಸ್ಟ್ ಆಗಬಾರ್ದು. ಹಾಗೆ ಅಲ್ಲಿ ಪಾತ್ರೆಗೂ ನಮಗೆ ನೀರು ಬೇಕು, ಯಾಕಂದರೆ ಇಲ್ಲಾಂದರೆ ದಪ್ಪವಾಗಿ ಬರುತ್ತೆ. ಸ್ವಲ್ಪ ನೀರು ಹಂಗಿರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾರದಲ್ಲಿದ್ದಿದ್ದು ಪಾತ್ರೆಗೆ ಬೀಳುತ್ತೆ. ಹಾಗೆ ನೀರೂ ಸಮೇತ ಪಾತ್ರೆಗೆ ಬೇಕು ಹಣ್ಣಿನ ಜೊತೆ, ಇಲ್ಲಾಂದರೆ ದಪ್ಪ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ, ದಪ್ಪ ಆದರೆ ದಪ್ಪ, ಇಲ್ಲ ನೀರಾಗಿ ಬೇಕು ಅಂದರೆ ನೀರಾಗಿ ಮಾಡ್ಕೊಳ್ಳಿ ಅಷ್ಟೇ. ಈ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಘಮ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಅದಕ್ಕೆ ನಾನು ಅಲ್ಲಿ ಫ್ರೈ ಮಾಡೋ ಟೈಮಲ್ಲಿ ಅಲ್ಲಿ ಹಾಕ್ಕೊಂಡಿರಲಿಲ್ಲ, ಅದಕ್ಕೆ ಹೀಗೆ ಹಾಕಿದ್ರೆ ಘಮ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಆ ಕಡೆ ಪಕ್ಕದ ಬಾಣಲಿಯಲ್ಲಿ ಇವಾಗ ಗ್ಯಾಸ್ ಹಚ್ತಾ ಇದ್ದೀನಿ. ನೋಡಿ, ಕಾಣ್ತಾ ಇದೆಯಾ? ಅಲ್ಲಿವಾಗ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಸಾಸಿವೆ ತೊಗೊತಿದ್ದೀನಿ, ಸ್ವಲ್ಪ ಸಾಸಿವೆ 1/4 ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಒಗ್ಗರಣೆಗೆ ಅದಿಷ್ಟೇ ತೊಗೊಂಡಿರೋದು, ಸಾಸಿವೆ ಮತ್ತು ಹಿಂಗೆ. ಅದೇನಿದೆ ಇವಾಗ ಇದ್ರ ಜೊತೆ ಹಣ್ಣಿನ ಜೊತೆ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಒಂದ್ಸತಿ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ನಿಜ, ಇದು ಆ ಟೇಸ್ಟ್ ನೋಡಿದ್ರೆ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತೀರ, ಆ ಥರ ಟೇಸ್ಟ್ ಇದೆ. ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡ್ದೇ ನೋಡಿ, ಯಾಕಂದರೆ ನಾನು ಏನೇನು ಐಟಮ್ ಹಾಕಿರ್ತೀನಿ ಅದನ್ನೆಲ್ಲ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇ ನೋಡಿ. ಒಂದು ಸತಿ ಮಾಡ್ಕೊತೀನಿ, ತುಂಬ ರುಚಿಯಾಗಿರುತ್ತೆ. ಮಾತ್ರ ಅನ್ನ ಜೊತೆ ಅಂತೂ ನಿಜವಾಗ್ಲೂ ನಾನು ಹೇಳೋದಲ್ಲ, ಮಾಡ್ಕೊಂಡು ತಿನ್ನಿ, ಅದು ನಿಮಗೆ ಗೊತ್ತಾಗುತ್ತೆ. ಮಾಡ್ಕೊಂಡು ತಿಂದಾದಮೇಲೆ ನನಗೆ ಹೇಳಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು. ಅಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಅದಕ್ಕೋಸ್ಕರ ಟೇಸ್ಟ್ ಮಾಡಿದಾಗ ಉಪ್ಪು ಕಮ್ಮಿ ಆಗಿತ್ತು. ಅದಕ್ಕೆ ಮತ್ತೊಂದು ಸತಿ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ರೆಡಿ ಆಗಿದೆ ಫ್ರೆಂಡ್ಸ್. ಈ ಹದಕ್ಕೆ ಬರಬೇಕದು. ಈ ಹದಕ್ಕೆ ಬಂದಾದಮೇಲೆ ಕ್ಲೋಸ್ ಹಾಕೊಂಡು ಬಂದು ಮಾಡಿ. ಹೇಗಿದೆ ನೋಡೋಣ ಟೇಸ್ಟ್. ಇದಕ್ಕೆ ಏನು ಸಖತ್ತಾಗಿದೆ ಅಂದರೆ ಮಸ್ತಾಗಿದೆ ಫ್ರೆಂಡ್ಸ್. 2 ತಟ್ಟೆ ಹೊಡಿಬೋದು ನೋಡಿ. ನೀವು ಮಾಡಿಕೊಂಡು ಈ ಮುದ್ದುಳಿನ ಮಾಡಿಕೊಂಡು ತಿನ್ನಿ.
ನಿಜವಾಗ್ಲೂ ಯಾವ ಟೇಸ್ಟ್ ಬಂದಿದೆ ಅಂದರೆ ನಿಮಗೆ ಗೊತ್ತಾಗತ್ತೆ. ಮಾಡ್ಕೊಂಡು ತಿನ್ನಿ. ಸುಳ್ಳಲ್ಲ, ನಿಜವಾಗ್ಲೂ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಸೂಪರಾಗಿ ಬಂದಿದೆ ಮಾತ್ರ. ನಾನು ಹೇಳಿದರೆ ಏನೋ ನಿಮ್ಗೆ ಗೊತ್ತಾಗಲ್ಲ. ಮತ್ತು ನಾನು ವೀಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ, ಯಾಕಂದರೆ ಸ್ಕಿಪ್ ಮಾಡಿದ್ರೆ ನಾನು ಏನೇನು ಐಟಮ್ ಹಾಕ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಒಂದೊಂದು ಹಾಕೋದು ಅದನ್ನು ಏನೇನು ಹಾಕ್ತಾ ಇರ್ತೀನಿ ಐಟಮ್ನೆಲ್ಲ ಸ್ಕಿಪ್ ಮಾಡ್ತಾ ಹೋದರೆ ಒಂದೊಂದು ಐಟಮ್ ಮಿಸ್ ಆಗೋಗುತ್ತೆ, ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ಸ್ಕಿಪ್ ಮಾಡಿದೆ ನಾನು ನೋಡಿ. ಓಕೆ, ಊಟ ಮಾಡ್ಕೊತೀನಿ ನಾನು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡಿದ್ರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ದಯವಿಟ್ಟು ಲೈಕ್ ಮಾಡಿ. ಮತ್ತು ನನ್ನ ಚಾನೆಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಚೆನ್ನಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.